ಓವರ್ ಆಗಿ ಮಾತಾಡ್ತಿದ್ದೀನಿ ಅಂತ ಅನ್ಕೊಳಕ್ ಹೋಗ್ಬೇಡಿ. ವೆರಿ ಫಸ್ಟ್ ವಿಡಿಯೋಗೆ ನಾನು ಈ ತರ ಎಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ನನಗೆ ಯಾವುದೇ ತರ ಕಾನ್ಫಿಡೆನ್ಸ್ ಇರಲಿಲ್ಲ. ಅನ್ನೋನ್ ಥಿಂಗ್ಸ್, ಅನ್ನೋನ್ ಪೀಪಲ್ಸ್, ಆಲ್ಮೋಸ್ಟ್ ಅನ್ನೋನ್ ಎನರ್ಜೀಸ್ ಎಲ್ಲ ಕಂಬೈನ್ ಆಗಿ ನಮಗೋಸ್ಕರ ಅದು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ರೆಸ್ಪಾನ್ಸ್ ನ ಕೊಟ್ಟಿದ್ದೀರಾ. ವೆರಿ ಫಸ್ಟ್ ವಿಡಿಯೋಗೆ ಈ ತರ ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಯಾವುದೇ ಕಾರಣಕ್ಕೂ ಅನ್ಕೊಂಡಿರ್ಲಿಲ್ಲ. Hello guys, love you so much once again. ಗಾಯ್ಸ್ ಅಂತ ಯಾಕೆ ಅಷ್ಟು ಲ್ಯಾಗ್ ಮಾಡಿದೆ ಅಂತಂದ್ರೆ ನಾನು ವಿಡಿಯೋ ನೋಡೋರ್ ಕೌಂಟ್ ಜಾಸ್ತಿ ಆಗ್ಬಿಟ್ಟಿದೆ. ನಿನ್ನೆ ನಿಜವಾಗ್ಲೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. CEO ಸಾಗರ್ ಫುಲ್ ಖುಷು, ನಿನ್ನೆ ಎಲ್ಲ ಫುಲ್ ಹ್ಯಾಪಿ ಗುರು. ನೈಟ್ ಎಲ್ಲ ನಿದ್ದೆನೆ ಬಂದಿಲ್ಲ. ಮೊನ್ನೆ ವಿಡಿಯೋ ಮಾಡಿದೆ, ಅವತ್ತು ಒಂಥರ ಫುಲ್ ಸ್ಪೆಷಲ್. ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿದೆ. ನಾನೇ ನನ್ನ ಪರ್ಸನಲ್ ಕಾಂಟ್ಯಾಕ್ಟ್ ಒಂದು 50-60 ಜನಕ್ಕೆ ಮಾತ್ರ ಶೇರ್ ಮಾಡಿದೆ. ನೋಡೋಣ ಫಸ್ಟ್ ಇವ್ರು ಏನ್ ರೆಸ್ಪಾನ್ಸ್ ಮಾಡ್ತಾರೆ, ಇವ್ರು ಏನ್ ಹೇಳ್ತಾರೆ, ಅದ್ರ ಮೇಲೆನೆ ಆಮೇಲೆ ಎಲ್ಲರಿಗೂ ಪ್ರಮೋಟ್ ಮಾಡೋಣ ಅಂತ ಅನ್ಕೊಂಡೆ. ಬೇರೆ ಎಲ್ಲೂ ಯಾವುದೇ ತರ ಪ್ರಮೋಷನ್ ಮಾಡಕ್ ಹೋಗಿಲ್ಲ. ಸುಮ್ಮನೆ ಸಿಂಪಲ್ ಆಗಿ ನನಗೆ ಗೊತ್ತಿರೋ ಪರ್ಸನಲ್ ಕಾಂಟ್ಯಾಕ್ಟ್ಸ್, ನನಗೆ ಗೊತ್ತಿರೋ ಪೀಪಲ್ಗೆ ನಾನು, ಫ್ಯಾಮಿಲಿ ಅವ್ರು ಯಾರಿಗೂ ಶೇರ್ ಮಾಡಿಲ್ಲ. ಓನ್ಲಿ ಫ್ರೆಂಡ್ಸು. ನಾನು ಆಫ್ಟರ್ ನಾನು ಬೆಂಗಳೂರಿಗೆ ಬಂದಾಗಿಂದ ಅದಾದ್ಮೇಲಿಂದ ಯಾರ್ಯಾರು ಜಾಸ್ತಿ ನನ್ನ ಜೊತೆ ಟಚ್ ಅಲ್ಲಿ ಇದ್ರು ಅವ್ರಿಗೆ ಮಾತ್ರ ಶೇರ್ ಮಾಡಿದೆ. ಫಸ್ಟ್ ಅವ್ರು ಏನ್ ಹೇಳ್ತಾರೋ ನೋಡ್ಬಿಡೋಣ, ಆಮೇಲೆ ಮಿಕ್ಕಿದವ್ರಿಗೆಲ್ಲ ಶೇರ್ ಮಾಡೋಣ ಅನ್ಕೊಂಡು. ಅವರೆಲ್ಲ ತುಂಬಾ ಸಖತ್ತಾಗಿ ರೆಸ್ಪಾಂಡ್ ಮಾಡಿದ್ರು. ವಿಡಿಯೋ ಎಲ್ಲ ತುಂಬಾ ಎಲ್ಲ ಫುಲ್ಲು ನೋಡ್ಬಿಟ್ಟಿದ್ದಾರೆ ಎಲ್ಲಾರು. ವಿಡಿಯೋ ಅಲ್ಲಿ ಹಂಗಾಯ್ತು, ಇಲ್ಲಿ ಹಿಂಗಾಯ್ತು ಅಂದ್ಬಿಟ್ಟು ತುಂಬಾ ಇನ್ವಾಲ್ವ್ ಆಗ್ಬಿಟ್ಟು ನನಗೆ ರಿವ್ಯೂ ಕೊಟ್ರು. ಅದನ್ನ ನೋಡ್ಬಿಟ್ಟು ನಾನು ಎಲ್ಲರೂ ಇನ್ವಾಲ್ವ್ ಆಗಿದ್ದಾರಪ್ಪ ವಿಡಿಯೋದಲ್ಲಿ, ಯಾರಿಗೂ ಏನು ಬೋರ್ ಆಗಿಲ್ಲ ಅಂತ ಅನ್ಕೊಂಡು ನನಗೆ ಒಂಥರ ಏನೋ ಸಮಥಿಂಗ್ ಏನೋ ಬೆಟರ್ ಆಗಿದೆ ಅನ್ನೋ ತರ ಫೀಲಿಂಗ್ ಬಂತು. ಎಲ್ಲರೂ ಕಾಮನ್ ಫ್ಯಾಕ್ಟರ್ ಏನ್ ಹೇಳಿದ್ರು ಅಂತಂದ್ರೆ, ಗುರು ಇದು ನೀನ್ ಯಾವ್ದೇ ಕಾರಣಕ್ಕೂ ಇದು ಫಸ್ಟ್ ಟೈಮ್ ಲಾಗ್ ಅಂತ ಅನ್ನಿಸ್ತಾನೆ ಇಲ್ಲ. ಇದು ಆಲ್ಮೋಸ್ಟ್ ನೀನು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ತರಾನೇ ಮಾಡ್ಬಿಟ್ಟಿದ್ಯಾ. ಫಸ್ಟ್ ಬ್ಲಾಗ್ ತರ ಇದು ಯಾವ್ದೇ ತರನು ನಮ್ಗೆ ಅನ್ಸಿಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ಯಾರಿಗೂ ಅಷ್ಟು ಡೇರಿಂಗ್ ಬರಲ್ಲ ಹೋಗ್ಬಿಟ್ಟು ಏನೇನೋ ಬೇರೆ ರ್ಯಾಂಡಮ್ ಪೀಪಲ್ನೆಲ್ಲ ಅಪ್ರೋಚ್ ಮಾಡಿ ಮಾತಾಡಕ್ಕೆ. ಈವನ್ ಅವ್ರವ್ರು ಮಾತಾಡಕ್ಕೆ ಕಷ್ಟಪಡ್ತಾರೆ. ನಾವು ಎಷ್ಟೊಂದ್ಸರಿ ಟ್ರೈ ಮಾಡಿದೀವಿ, ಆಗಿಲ್ಲ. ಬಟ್ ನೀವು ಫಸ್ಟ್ ವಿಡಿಯೋದಲ್ಲಿ ಹಂಗೆಲ್ಲ ಮಾಡಿರೋದು ನಿಜವಾಗ್ಲೂ ಸಖತ್ ಗ್ರೇಟ್ ಅಂತಂದ್ರು. ಒನ್ ಆಫ್ ದಿ ಬೆಸ್ಟ್ ಕಾಂಪ್ಲಿಮೆಂಟ್ ಅದು ನನಗೆ ಅವ್ರು ಕೊಟ್ಟಿರೋದು. ತುಂಬಾ ಜನ ಇದನ್ನೇ ಹೇಳಿದ್ರು. ಆಲ್ಮೋಸ್ಟ್ ನನಗೊಂದು ನೆನ್ನೆ ಒಂದು ನೈಟ್ ಅಪ್ಲೋಡ್ ಮಾಡಿ ನಾನು ಶೇರ್ ಮಾಡೋದ್ಮೇಲಿಂದ ಆಲ್ಮೋಸ್ಟ್ ನೈಟ್ 3 ಗಂಟೆವರೆಗೂ ನಾನು ಕಾಲಲ್ಲಿ ಮಾತಾಡಿದ್ದೀನಿ. ಒಂದು 30-35 ಜನ ಅಂತೂ ಕಾಲ್ ಮಾಡಿದ್ದಾರೆ ನನಗೆ. ಎಲ್ಲ ಕಾಲ್ ಮಾಡಿ ಅದ್ರಲ್ಲಿ ಮ್ಯಾಕ್ಸಿಮಮ್ ಪೀಪಲ್ ಹೇಳಿರೋದು ಇದೇ ವರ್ಡು, ಇದು ಫಸ್ಟ್ ವಿಡಿಯೋ ತರ ಕಾಣಿಸ್ತಾನೆ ಇಲ್ಲ, ತುಂಬಾ ಸಖತ್ತಾಗಿ ಮಾಡಿದ್ಯಾ, ಎಂಟರ್ಟೈನಿಂಗ್ ಆಗಿತ್ತು, ನಾವು ಎಂಜಾಯ್ ಮಾಡಿದ್ವಿ ಅಂತ ಹೇಳಿದ್ರು. ಫುಲ್ ಅಷ್ಟು ಎಂಗೇಜಿಂಗ್ ಆಗಿ ಇಟ್ಟಿದ್ದೀನಿ ಅಂತಂದ್ರೆ ಸಮಥಿಂಗ್ ಬೆಟರ್ ಕಂಟೆಂಟೇ ಮಾಡಿದ್ದೀನಿ ಅನ್ನೋ ಫೀಲಿಂಗೇ ಬಂತು ನನಗೆ. ಯಾಕಂತಂದ್ರೆ ಸ್ವಲ್ಪ ಬೋರ್ ಆದ್ರೂ ಸ್ಕಿಪ್ ಮಾಡ್ಬಿಡ್ತಾರೆ. ಆಮೇಲೆ ಅಷ್ಟು ಇಂಟ್ರೆಸ್ಟಿಂಗ್ ಇಲ್ಲ ಅಂತಂದ್ರೆ ಯಾರು ಕಾಲು ಮಾಡಲ್ಲ, ಅದಕ್ಕೆ ರೆಸ್ಪಾನ್ಸು ಕೊಡಕ್ ಹೋಗಲ್ಲ. ಏನೋ ನನ್ಗೆ ಗೊತ್ತಿರೋನು ನಮ್ಮ ಹುಡುಗ ಅನ್ಕೊಂಡು ನೀವು ನೋಡಿರ್ತೀರಾ. ಆದ್ರೂ ಅದು ಏನಾದ್ರು ಎಂಗೇಜಿಂಗ್ ಆಗಿದ್ರೇನೆ ತಾನೇ ನೀವು ನೋಡೋದು. ಇಲ್ಲ ಅಂತಂದ್ರೆ ಅದ್ರಲ್ಲಿ ಏನು ಸ್ಟಫೇ ಇಲ್ಲ ಅಂತಂದ್ರೆ ಏನು ನೋಡಲ್ವಲ್ಲ. ಅಷ್ಟು ಇನ್ವಾಲ್ವ್ ಮಾಡ್ಕೊಂಡಿದ್ದೀನ ನನ್ಗೆ ಡೌಟ್ ಬರ್ತಾ ಇತ್ತು. ಬಟ್ ಅವರೆಲ್ಲ ಹೇಳಿದ್ಮೇಲೆ, ಅವರೆಲ್ಲ ಅಷ್ಟೆಲ್ಲ ಡೀಟೇಲ್ ಆಗಿ ನೋಡಿದ್ಮೇಲೆ ನನ್ಗೆ ಇನ್ನು ಕನ್ಫರ್ಮ್ ಆಗೋಯ್ತು. ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳ್ಬೇಕು ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು. ಯಾಕಂತಂದ್ರೆ ನಿನ್ನೆ ವಿಡಿಯೋ ಮಾಡಿದವ್ರಿಗೆಲ್ಲ ನಾನು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡಕ್ಕೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅವ್ರಿಗೆಲ್ಲರಿಗೂ ನಾನು ತುಂಬಾ ಸರಿ ಥ್ಯಾಂಕ್ ಯು ಹೇಳಿದ್ದೀನಿ. ಅದೆಷ್ಟು ಮ್ಯಾಟ್ರ್ ಆಯ್ತು ನನಗೆ, ನೀವು ಫೀಡ್ಬ್ಯಾಕ್ ಕೊಟ್ಟಿರೋದು ನಂಗೆ ಅಷ್ಟೇ ಮ್ಯಾಟ್ರ್ ಆಗುತ್ತೆ. ಯಾಕೆ ಅಂತಂದ್ರೆ ಫೈನಲಿ ನೋಡ್ಬೇಕಾಗಿರೋದು ನೀವೇ. ನಾವು ಅಷ್ಟೆಲ್ಲ ವಿಡಿಯೋ ಮಾಡಿ ಏನೇನೋ ಎಫರ್ಟ್ ಹಾಕಿ ಏನೇನೋ ಮಾಡಿರೋದೆಲ್ಲ ಏನೇ ಮಾಡಿದ್ರು ಫೈನಲಿ ಅದು ನಾನು ನಿಮಗೋಸ್ಕರನೇ ಅಲ್ವಾ, ನೀವು ನೋಡ್ಲಿ ಅಂತಾನೆ ಅಲ್ವಾ ಮಾಡೋದು. ಅದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇತ್ತು. ಇವತ್ತು ನೀವು ಅದನ್ನ ನನಗೆ ಆ ರೆಸ್ಪಾನ್ಸ್ ನ ಕೊಟ್ಟಿದ್ದೀರಾ. ವೆರಿ ಫಸ್ಟ್ ವಿಡಿಯೋಗೆ ಈ ತರ ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಯಾವುದೇ ಕಾರಣಕ್ಕೂ ಅನ್ಕೊಂಡಿರ್ಲಿಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ಹಬ್ಬ ಅಂದ್ರೆ ಒಂದು 100 ವ್ಯೂಸ್ ಬರ್ಬೋದು. ಒಂದು 5-6 ಜನ ಕಾಲ್ ಮಾಡಿ ನನಗೆ ವಿಶ್ ಮಾಡ್ಬೋದು. ಪ್ಲಸ್ ಅದ್ರ ಬಗ್ಗೆ ಎಲ್ಲ ಇದು ಚೆನ್ನಾಗಿ ಮಾಡ್ತಿದ್ದೆ ಅಂತ ಎಂಕರೇಜ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಅದು ಇಂಟು 5 times 6 times ಆಗೋಯ್ತು. ಆ ತರ ಅಷ್ಟು ಚೆನ್ನಾಗಿ ಕನೆಕ್ಟ್ ಆಗಿದ್ದಾರೆ ಎಲ್ಲರೂ ಆ ವಿಡಿಯೋದಲ್ಲಿ. ನನ್ಗೋಸ್ಕರನೇ ಬಂದು ನೋಡಿದ್ದಾರೆ. ಅದನ್ನ ನನ್ಗೋಸ್ಕರನೇ ಅವರು ಆ ಫೀಡ್ಬ್ಯಾಕ್ ಎಲ್ಲ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ಡೀಟೇಲ್ ಆಗಿ ಅಬ್ಸರ್ವ್ ಮಾಡ್ಕೊಂಡು ನೋಡ್ಬಿಟ್ಟು ಅದನ್ನೆಲ್ಲ ನನ್ಗೆ ಹೇಳಿದ್ರು. ನನ್ನ ನೆಗೆಟಿವ್ಸ್ ಹೇಳಿದ್ರು, ಪಾಸಿಟಿವ್ಸ್ ಹೇಳಿದ್ರು, ಏನೇನ್ ಚೇಂಜ್ ಮಾಡ್ಬೇಕು, ಏನೇನ್ ಇಂಪ್ರೂವೈಸ್ ಮಾಡ್ಬೇಕು, ಹಿಂಗ್ ಮಾಡಿದ್ರೆ ನೆಕ್ಸ್ಟ್ ಹಿಂಗಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ನನಗೆ ಎಲ್ಲಾ ತರನು ಸಜೆಸ್ಟ್ ಮಾಡ್ತಾ ಕೂತ್ಕೊಂಡ್ರು. ರಿಯಲಿ ಹ್ಯಾಪಿ ಫಾರ್ ದಟ್. ಅವ್ರೆಲ್ಲ ಟೈಮ್ ಅವ್ರ ಬಿಸಿ ಶೆಡ್ಯೂಲ್ ಅದೆಲ್ಲ ಬಿಟ್ಟು ಅಷ್ಟೊತ್ತು ಒಬ್ಬೊಬ್ರು 15 ನಿಮಿಷ 20 ನಿಮಿಷ ಅರ್ಧ ಗಂಟೆ ಎಲ್ಲ ಮಾತಾಡಿದ್ರು. ಅಷ್ಟೆಲ್ಲ ಮಾತಾಡ್ಬೇಕು ಅಂತಂದ್ರೆ ನಾನೇನೋ ಸಮಥಿಂಗ್ ಏನೋ ವ್ಯಾಲ್ಯೂಯಬಲ್ ಯೂಸ್ಫುಲ್ ಥಿಂಗ್ ಏನೋ ಮಾಡಿದೀನಿ ಅಂತಾನೆ ಅನ್ನಿಸ್ತು. ಅವ್ರೆಲ್ಲರಿಗೂ ಯಾರ್ಯಾರು ಇನ್ನೊಂದು ಹೇಳ್ಬೇಕು, ವಾಟ್ಸಪ್ ಸ್ಟೇಟಸ್ ಇಡಿ ಅಂತ ನಾನು ಯಾರಿಗೂ ಹೇಳಿರ್ಲಿಲ್ಲ. ಆಬ್ವಿಯಸ್ಲಿ ನಾನು ಯಾರಿಗೂ ಹೇಳಿರ್ಲಿಲ್ಲ. ನೋಡಿ ಅವರು ಲೈಕ್ ಮಾಡ್ಲಿ ಫಸ್ಟ್. ಅವ್ರೇನಾರು ಲೈಕ್ ಮಾಡಿದ್ರೆ ಆಮೇಲೆ ಅವರೇ ಫ್ರೆಂಡ್ಸ್ ಯಾರಿಗಾದ್ರು 1-2-3 ಶೇರ್ ಮಾಡ್ಲಿ, ಹಂಗೆ ಹಿಂಗೆ ಅಂತಾನೆ ಅನ್ಕೊಂಡಿದ್ದೆ. ವಿಡಿಯೋ ನೋಡಿದ್ರೆ ಇವಾಗ ಆಲ್ಮೋಸ್ಟ್ 300+ ಹೋಗಿದೆ. ನಾನು ಕಳ್ಸಿರೋದು 50-60 ಜನಕ್ಕೆ, ಅವ್ರಿಗೊಂದು 2-3 ಶೇರ್ ಮಾಡಿ ಅಂತ ಹೇಳಿದೆ. ಬಟ್ ನೋಡಿದ್ರೆ ಅದು ಮೋರ್ ದ್ಯಾನ್ ಹೋಗಿದೆ. ಇವರೆಲ್ಲ ವಾಟ್ಸಪ್ ಸ್ಟೇಟಸ್ ಇಟ್ಬಿಟ್ಟಿದ್ದಾರೆ ವಿಡಿಯೋ ಲೈಕ್ ಆಗ್ಬಿಟ್ಟು. ಅವ್ರು ಎಲ್ಲರಿಗೂ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಹೇಳಿ. ಅಷ್ಟು ವ್ಯಾಲ್ಯೂ ಕೊಟ್ಟು ಅದನ್ನ ಅವ್ರ ಸ್ಟೇಟಸ್ ಅಲ್ಲಿ ಹಾಕೊಂಡಿದ್ದಾರೆ. ನಾನು ಹಂಗೂ ಬೇರೆಯವ್ರಿಗೆ ವಿಡಿಯೋ ಲಿಂಕ್ ಕಳಿಸ್ದೆ ನಾನು ಬೆಳಗ್ಗೆ ಎದ್ಬಿಟ್ಟು.
ಅವ್ರು ಇಲ್ಲ ನೆನ್ನೆನೇ ವಿಡಿಯೋ ನೋಡಿದೆ ನಾನು, ಸ್ಟೇಟಸ್ ಇಟ್ಟಿದ್ರು ನಿಮ್ಮ ಫ್ರೆಂಡು, ಅವ್ರ ಸ್ಟೇಟಸ್ ಇಂದಾನೆ ನಾನು ಈ ವಿಡಿಯೋನ ಆಲ್ರೆಡಿ ನೋಡಿದೆ, ತುಂಬಾ ಚೆನ್ನಾಗಿ ಬಂದಿದೆ ಇದು, ನಾನೇ ನಿಮ್ಗೆ ಮೆಸೇಜ್ ಮಾಡೋಣ ಅಂತ ಅನ್ಕೊಂಡಿದ್ದೆ, ಅಷ್ಟ್ರಲ್ಲಿ ನೀವೇ ಇದನ್ನ ಕಳ್ಸಿದ್ರಿ, ಸೂಪರ್ ಆಗಿತ್ತು ವಿಡಿಯೋ, ಸೂಪರ್ ಆಗಿತ್ತು, ನಿಜವಾಗ್ಲೂ ಎಂಜಾಯ್ ಮಾಡಿದ್ವಿ ಅಂತೆಲ್ಲ ಹೇಳ್ಬಿಟ್ರು. ನನ್ಗೆ ಅವಾಗ ಅನ್ಸ್ತಿದ್ರು ಅವರಿಂದಾನೇ ಜಾಸ್ತಿ ರೀಚ್ ತಗೊಂತು ಇದು ಅಂತ ಹೇಳ್ಬಿಟ್ಟು. ರಿಯಲಿ ನಾನು ಅವ್ರಿಗೆಲ್ಲ ಏನು ಕೇಳಿಲ್ಲ ಅಂತಂದ್ರೆ ಅವ್ರು ಮಾಡಿದಾರೆ ಅಂತಂದ್ರೆ ಅವ್ರ ದೊಡ್ಡ ಮನ್ಸಿದೆ ಅದು. ಅವ್ರಿಗೆ ಅದಕ್ಕೋಸ್ಕರ ನನ್ನ ಕಡೆಯಿಂದ ಅವ್ರಿಗೆ ಏನಾದ್ರು ಮಾಡ್ಬೋದು, ನನ್ನ ಕಡೆಯಿಂದ ಏನಾದ್ರು ಸಪೋರ್ಟ್ ಮಾಡ್ಬೋದು ಅಂದ್ರೂ ಖಂಡಿತ ನಾನು ಮಾಡೇ ಮಾಡ್ತೀನಿ. ಗೈಸ್ ಏನಂತಂದ್ರೆ ನಾನು ಯೂನಿವರ್ಸ್ ಲಾಸ್, ಯೂನಿವರ್ಸ್ ಪ್ರಿನ್ಸಿಪಲ್ಸ್, ಯೂನಿವರ್ಸ್ ಕಾನ್ಸೆಪ್ಟ್ ನ ತುಂಬಾ ಬಿಲೀವ್ ಮಾಡ್ತೀನಿ ಅಂಡ್ ಅದನ್ನ ಪ್ರೂವ್ ಮಾಡ್ಕೊಂಡಿದ್ದೀನಿ. ಬಿಲೀವ್ ಮಾಡೋದಕ್ಕಿಂತ ಇಟ್ಸ್ ಅ ಫ್ಯಾಕ್ಟ್, ಅದನ್ನ ತುಂಬಾ ಫಾಲೋನು ಮಾಡ್ತೀನಿ ನಾನು. ಯಾಕೆ ಅಂತಂದ್ರೆ ನಾವೇನಾದ್ರೂ ಮಾಡ್ತೀವಿ ಅಂತ ಹೊರಟಾಗ ನಮ್ಗೆ ಗೊತ್ತಿಲ್ಲದೆ ಎಲ್ಲಾನು ಅಲೈನ್ ಆಗ್ಬಿಡುತ್ತೆ. ಅನ್ನೋನ್ ಥಿಂಗ್ಸ್, ಅನ್ನೋನ್ ಪೀಪಲ್ಸ್, ಆಲ್ಮೋಸ್ಟ್ ಅನ್ನೋನ್ ಎನರ್ಜೀಸ್ ಎಲ್ಲ ಕಂಬೈನ್ ಆಗಿ ನಮಗೋಸ್ಕರ ಅದು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಓವರ್ ಆಗಿ ಮಾತಾಡ್ತಿದ್ದೀನಿ ಅಂತ ಅನ್ಕೊಳಕ್ ಹೋಗ್ಬೇಡಿ. ವೆರಿ ಫಸ್ಟ್ ವಿಡಿಯೋಗೆ ನಾನು ಈ ತರ ಎಲ್ಲ ಹೇಳ್ತಾ ಇದ್ದೀನಿ ಅಂತಂತಂದ್ರೆ ನನಗೆ ಯಾವುದೇ ತರ ಕಾನ್ಫಿಡೆನ್ಸ್ ಇರ್ಲಿಲ್ಲ, ನನ್ಗೆ ಯಾವುದೇ ತರ ನಾನು ಈ ತರ ಹಿಂಗೆಲ್ಲ ಮಾಡ್ಕೊಂಡ್ ಬರ್ತೀನಿ, ಇಷ್ಟೆಲ್ಲ ಜನರ ಹತ್ರ ಇಂಟ್ರಾಕ್ಟ್ ಆಗ್ತೀನಿ ಅಂತೆಲ್ಲ ಅನ್ಕೊಂಡೇ ಇರ್ಲಿಲ್ಲ. ಸುಮ್ಮನೆ ಕ್ಯಾಶುವಲ್ ಆಗಿ ಒಂದ್ 5-6 ನಿಮಿಷ ವಿಡಿಯೋ ಮಾಡೋಣ, ಹೋಗ್ಬಿಟ್ಟು ಅವ್ರ ಹತ್ರ ಕ್ಯಾಶುವಲ್ ಆಗಿ ಮಾತಾಡೋಣ ಅಷ್ಟೇ, ಏನೋ ಒಂದು ಮಾಡೋಣ, ಒಂದು ಸ್ಟಾರ್ಟ್ ಮಾಡೋಣ ಗುರು. ನನ್ನ ಬರ್ಡೇಗೆ ಒಂದು ಸ್ಟಾರ್ಟ್ ಮಾಡಬೇಕು, ಏನಾದರೂ ಒಂದು ಸ್ಟಾರ್ಟ್ ಮಾಡ್ಬೇಕು ನಾನು. ನೆಕ್ಸ್ಟ್ ಬರ್ಡೇಗೆ ಅದು ಏನು ಚೇಂಜ್ ಆಯಿತು, ಏನು ಅಪ್ಗ್ರೇಡ್ ಆದೆ, ನನಗೆ ನಾನೇ ಒಂದು ವ್ಯಾಲ್ಯೂಯೇಷನ್ ಮಾಡ್ಕೊಳಕ್ಕೆ ಏನಾದರೂ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಲೈಫ್ನ ನಾನು ಡಾಕ್ಯುಮೆಂಟ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಹೋಗಿದ್ದು. ಸಿಂಪಲ್ ಆಗಿ ಹೆಂಗ್ ಬಂದರೂ ಪರವಾಗಿಲ್ಲ, ಕ್ಯಾಶುವಲ್ ಆಗಿ ಮಾತಾಡಿ ಅದು ಎಷ್ಟು ವರ್ಷ ಕಂಟೆಂಟ್ ಬಂದರೂ ಪರವಾಗಿಲ್ಲ, ನಾನು ಹಾಕೋಣ, ಅಪ್ಲೋಡ್ ಮಾಡೋಣ ಅಂತಾನೆ ಇದ್ದೆ. ನೋಡಿದ್ರೆ ಅದು ಅಷ್ಟು ಬೆಟರ್ ಆಗೋಯ್ತು. ನೋಡಿದ್ರೆ ಏನೇನಾಯ್ತು ಅಂತ ವಿಡಿಯೋದಲ್ಲಿ ನೀವು ನೋಡಿದೀರಾ. ಅಷ್ಟು ಚೆನ್ನಾಗಿ ಸಪೋರ್ಟ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ನೋಡಿ ಅದೆಲ್ಲ ಯೂನಿವರ್ಸ್ ಕಡೆಯಿಂದಾನೆ ಅದೆಲ್ಲ ನನಗೆ ವರ್ಕ್ ಆಯ್ತು. ನೆಕ್ಸ್ಟ್ ಇನ್ನೂ ಏನೇನೋ ಮಾಡ್ಬೇಕು ಅನ್ನೋ ತರ ಆಲ್ರೆಡಿ ನಾನು ಅದ್ ಮಾಡ್ಕೊಡ್ತೀನಿ ನಿನ್ಗೋಸ್ಕರ, ನಾನು ಹಿಂಗ್ ಮಾಡ್ಕೊಡ್ತೀನಿ, ನನ್ನ ಹತ್ರ ಇದೇನಾದ್ರು ಬೇಕಿದ್ರೆ ಹೆಲ್ಪ್ ಕೇಳು, ನಾನು ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಕಾಲ್ ಮಾಡಿ ಹೇಳ್ತಾ ಇದಾರೆ. ಬಾ ನಮ್ಮೂರಿಗೆ ಬಾ, ಏನಾದ್ರು ಕಂಟೆಂಟ್ ಮಾಡು ಅಂತ ಹೇಳಿ ಕರೀತಾ ಇದಾರೆ. ಏನೋ ಒಂಥರ ನನಗೆ ಒಂಥರ ಸಖತ್ ಖುಷಿ ಆಗೋಯ್ತಪ್ಪ. ಇನ್ನು ಇದು ಮಾಡೋಕೆ ಒಂದು ರೀಸನ್ ಸಿಕ್ತು. ಈ ಎಲ್ಲರೂ ಇಷ್ಟು ಅಟ್ರಾಕ್ಟ್, ನನಗೆ ಗೊತ್ತಿರೋರು, ತುಂಬಾ ಗೊತ್ತಿರೋರು ಇಷ್ಟು ಅಟ್ರಾಕ್ಟ್ ಆಗಿದ್ದಾರೆ ಅಂತಂದ್ರೆ ನಾನು ನೆಕ್ಸ್ಟ್ ಇನ್ನು ಬರ್ತಾ ಇನ್ನೂ ಮೋರ್ ಪೀಪಲ್ಸ್ನ ನಾನು ಎಂಗೇಜಿಂಗ್ ಆಗಿ ಇಟ್ಕೊಂತೀನಿ, ಒಳ್ಳೆ ಯೂಸ್ಫುಲ್ ಕಂಟೆಂಟ್ ನಾನು ಮಾಡ್ತೀನಿ. ಆಲ್ಮೋಸ್ಟ್ ನಾನು ಅದರಿಂದ ಅಪ್ಗ್ರೇಡ್ ಆಗ್ತೀನಿ, ಇಂಪ್ರೂವೈಸ್ ಆಗ್ತೀನಿ, ನನಗೆ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಎಲ್ಲ ಇದು ಒಂಥರ ಈ ಫೀಲ್ಡೇ ಚೆನ್ನಾಗಿದೆ, ಈ ಫೀಲ್ಡೇ ಒಂಥರ ಸಖತ್ತಾಗಿದೆ. ಎಷ್ಟು ಹೇಳಿದ್ರು ಕಮ್ಮಿನೇ ಬಿಡಿ, ಹೇಳ್ತಾನೆ ಇರ್ಬೇಕಾಗುತ್ತೆ. ಇನ್ನು ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಸಲ್ಲಿ ಹೇಳೋದು ತುಂಬಾ ಇದೆ. ಅಲ್ಲಿವರೆಗೂ ನನ್ನ ವಿಡಿಯೋ ನೋಡಿ ನೆನ್ನೆ ನಿಜವಾಗ್ಲೂ ಸೀರಿಯಸ್ ಆಗಿ ಯಾರ್ಯಾರು ಮೆಸೇಜ್ ಮಾಡಿದ್ದೀರಾ, ಯಾರ್ಯಾರು ರೆಸ್ಪಾನ್ಸ್ ಮಾಡಿದ್ದೀರಾ, ಯಾರ್ಯಾರು ವಿಡಿಯೋ ಲೈಕ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಎಷ್ಟೊಂದು ಜನಕ್ಕೆ ಶೇರ್ ಮಾಡಿದ್ದೀರಾ, ವಾಟ್ಸಪ್ ಸ್ಟೇಟಸ್ ಇಟ್ಟಿದ್ದೀರಾ, ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತಾನೆ ಹೇಳ್ತೀನಿ. ಇನ್ನು ಮಾಡೋದು ತುಂಬಾ ಇದೆ. ಅವಾಗ್ಲೂ ನಿಮ್ಮ ಸಪೋರ್ಟ್ ಇದೇ ತರ ಇರಬೇಕು ಅಂತ ಕೇಳ್ಕೊಂತೀನಿ ನಾನು. ನೆಕ್ಸ್ಟ್ ಇಂದ ಇನ್ನೂ ಚಾಲೆಂಜಿಂಗ್ ವಿಡಿಯೋಸ್ಗಳು ಏನೇನ್ ಮಾಡ್ಬೋದು, ಏನೇನಿಲ್ಲ ಅಂತೆಲ್ಲ ನಾನು ಇವಾಗ ರಿಸರ್ಚ್ ಮಾಡ್ತಾ ಕುತ್ಕೊಂಡಿದ್ದೀನಿ. ನೀವು ಕೊಟ್ಟಿರೋ ಈ ರೆಸ್ಪಾನ್ಸ್ ನಾನು ಹಂಗೆ ಬಿಟ್ಕೊಳಲ್ಲ. ನೆನ್ನೆ ನೈಟ್ ಎಲ್ಲ ನಾನು ನಿದ್ದೆ ಮಾಡಿಲ್ಲ, ಮತ್ತೆ ಬೆಳಿಗ್ಗೆ 1-2 ಅವರ್ ಕಷ್ಟಪಡ್ಕೊಂಡು ಹಂಗೆ ಹೆಂಗೋ ಒಂದು ನಿದ್ದೆ ಮಾಡ್ಬಿಟ್ಟು ಮತ್ತೆ ಬಂದು ನೀವು ನಿಮ್ಮ ರೆಸ್ಪಾನ್ಸ್ಗೆ ನಾನು ಏನಾದರೂ ಅದಕ್ಕೊಂದು ಗ್ರಾಟಿಟ್ಯೂಡ್ ತರ ನನ್ನ ಕಡೆಯಿಂದ ವರ್ಡ್ಸ್ ಹೇಳ್ಬೇಕು, ಥ್ಯಾಂಕ್ಸ್ ಹೇಳ್ಬೇಕು ಅಂತ ಬಂದು ನಾನು ಇಮಿಡಿಯೇಟ್ ಆಗಿ ಬಂದು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾಳೆ ಆದ್ರೆ ಮತ್ತೆ ಆ ಎನರ್ಜಿ ಇರಲ್ಲ, ಆ ಎಕ್ಸೈಟ್ಮೆಂಟ್ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿರುತ್ತೆ. ಆ ಸೇಮ್ ಎನರ್ಜಿ, ಆ ಸೇಮ್ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ಬೇಕು ಅಂತಾನೆ ಇಷ್ಟೊತ್ತು ಬಂದು ಈ ವಿಡಿಯೋ ಮಾಡಿದ್ದೀನಿ. ನಿಜವಾಗ್ಲು ನನಗೆ ಆನೆಸ್ಟ್ಲಿ ಇದು ತುಂಬಾ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತು. ನೀವು ಕೊಟ್ಟಿರೋ ಫೀಡ್ಬ್ಯಾಕು, ನೀವು ಕೊಟ್ಟಿರೋ ಸಜೆಷನ್ಸ್ ಎಲ್ಲ ತುಂಬಾ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತು ನನಗೆ. ನಾನೇನಾದ್ರು ಮಾಡಿದ್ರೆ ವರ್ಕ್ ಆಗುತ್ತೆ ಅನ್ನೋ ಫೀಲಿಂಗ್ ನನಗೆ ಬಂದೇ ಬಿಡ್ತು. ಇನ್ನು ಮುಂದೆ ತುಂಬಾ ಅಡ್ವೆಂಚರ್ಸ್ ಇದೆ. ಆಮೇಲೆ ತುಂಬಾ ನನಗೆ ಗೊತ್ತಿರೋ ಮ್ಯಾಟರ್ಗಳು ತುಂಬಾ ಇದೆ, ಸಿಕ್ಕಾಪಟ್ಟೆ. ನಾನು ಎಲ್ಲ ಫೀಲ್ಡಲ್ಲಿ ಏನೇನೇನೇನೋ ಮಾಡ್ಬಿಟ್ಟಿದ್ದೀನಿ ಲೈಫಲ್ಲಿ. ಇಷ್ಟು ವರ್ಷ ತುಂಬಾ ಫೀಲ್ಡಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೀನಿ, ಬೇರೆ ಬೇರೆ ತರ ಕೆಲಸ ಮಾಡಿದ್ದೀನಿ, ತುಂಬಾ ಊರುಗಳಿಗೆಲ್ಲ ಹೋಗಿದ್ದೀನಿ, ಬೇರೆ ಬೇರೆ ಡಿಸ್ಟಿಕ್ಗಳಿಗೆ ಹೋಗಿ ಅಲ್ಲಿರೋ ಕಲ್ಚರ್ ಎಲ್ಲ ಫೀಲ್ ಮಾಡಿದ್ದೀನಿ. ಅದೆಲ್ಲ ತುಂಬಾ ಲಿಟಿಲ್ ಆಗಿ ಮಾಡಿದ್ದೀನಿ. ಬಟ್ ಇವಾಗ ಇನ್ಮೇಲೆ ನಾನು ವಿಡಿಯೋ ಮಾಡ್ತೀನಿ, ಅದನ್ನೆಲ್ಲ ನಿಮ್ಮ ಹತ್ರನೂ ಶೇರ್ ಮಾಡ್ಕೊತೀನಿ ಅಂತ ಅಂದಾಗ ನಾನು ಅದ್ರ ಬಗ್ಗೆ ತುಂಬಾ ಇನ್ನೂ ರಿಸರ್ಚ್ ಮಾಡಿ ಇನ್ನೂ ಚೆನ್ನಾಗಿ, ತುಂಬಾ ನ್ಯಾಚುರಲ್ ಆಗಿ, ರಿಯಲಿಸ್ಟಿಕ್ ಆಗಿ, ಬೆಸ್ಟ್ ಆಗಿ, ನಿಮ್ಗೆ ರಿಲೇಟಬಲ್ ಆಗಿ ಕಂಟೆಂಟ್ ನ ಹೆಂಗ್ ಕೊಡ್ಬೇಕು, ಯಾವ ತರ ಕೊಟ್ರೆ ನಿಮ್ಗೆ ಅದು ಈಸಿಯಾಗಿ ನಿಮ್ಗೆ ಅದು ಯೂಸ್ ಆಗುತ್ತೆ, ನಿಮ್ಗೆ ಏನಾದ್ರು ವ್ಯಾಲ್ಯೂ ಆಡ್ ಮಾಡುತ್ತೆ ನಿಮ್ ಲೈಫ್ಗೆ ಅಂತಂದ್ರೆ ನಾನು ಆ ತರ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಸಮಥಿಂಗ್ ನನಗೆ ಗೊತ್ತಿರೋದನ್ನ ಇನ್ನೊಬ್ರಿಗೆ ಶೇರ್ ಮಾಡಿ ಅದರಿಂದ ಅವ್ರಿಗೇನಾದ್ರೂ ಯೂಸ್ ಆಗ್ತಾ ಇದೆ, ಅವ್ರಿಗೇನಾದ್ರೂ ಬೆನಿಫಿಟ್ ಆಗ್ತಾ ಇದೆ ಅಂತಂದ್ರೆ ಅದು ಒನ್ ಆಫ್ ದಿ ಬೆಸ್ಟ್ ಫೀಲಿಂಗ್. ಅದನ್ನ ನಾನು ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಖುಷಿ ಇದೆ. ತುಂಬಾ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಷ್ಟು ಸರಿ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಅಂತಂದ್ರೆ ನನಗೆ ಅಷ್ಟು ಖುಷಿಯಾಗಿದೆ ನಿಮ್ಮೆಲ್ಲರ ಕಡೆಯಿಂದನು. ವಿಡಿಯೋ ಮಾಡಕ್ಕೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅವ್ರಿಗೆ ವಿಡಿಯೋದಲ್ಲೇ ತುಂಬಾ ಸರಿ ಥ್ಯಾಂಕ್ಸ್ ಹೇಳಿದ್ದೀನಿ. ವಿಡಿಯೋ ನೋಡಿದ್ಮೇಲೆ ನೀವು ಕೊಟ್ಟಿರೋ ರೆಸ್ಪಾನ್ಸ್ಗೆ ನಿಮ್ಗೆ ಇನ್ನೂ ಇದಕ್ಕಿಂತ ಇನ್ನೇನು ಹೇಳಕ್ಕಾಗಲ್ಲ. ನಾನು ನೆಕ್ಸ್ಟ್ ಇನ್ನೂ ಬರ್ತಾ ನಿಮ್ಗೆ ಒಳ್ಳೆ ಕಂಟೆಂಟೇ ಕೊಡಬೇಕು, ಅದನ್ನೇ ನಾನು ನಿಮ್ಗೆ ನೀವು ಕೊಟ್ಟಿರೋ ರೆಸ್ಪಾನ್ಸ್ಗೆ ನಾನು ಕೊಡೋ ಆನ್ಸರ್. ಸೊ ಫೈನಲಿ CEO ಸಾಗರ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. My name is CEO Sagar. I'm a first time traveler.